Stories, I'm a fool for your love. Hey guys, welcome back to my channel. ನಾನು ನಿಮ್ಮ ಪ್ರೀತಿಯ ವಿಸ್ಮಯ. ಸೊ ಎಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ಮಾಮ್ಸ್ ಬರ್ಡೇ ವ್ಲಾಗ್. ಎಸ್, ಸರ್ಪ್ರೈಸ್ ಯಾವ ಥರ ಮಾಡಬೇಕು, ಬರ್ಡೇ ಏನು, ಪ್ರಿಪ್ರೇಷನ್ ಏನು ಎಲ್ಲ ಡೈರೆಕ್ಟಾಗಿ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ಐ ಥಿಂಕ್ ಇಟ್ಸ್ 6 o'clock, ಆಲ್ಮೋಸ್ಟ್ 6 o'clock ಆಗಾಗ ಬಂದಿದೆ. ಇವತ್ತು 15th July. ನಾನು ಫ್ರೆಶಸ್ ಪಾರ್ಟಿನ ಮುಗಿಸ್ಕೊಂಡು ಬಂದು ನಾನು ಜಸ್ಟ್ ಬಂದು ಮಲ್ಕೊಂಡಿದ್ದೀನಿ. ಬಟ್ ಸಡನ್ನಾಗಿ ನಮ್ಮ ಅಣ್ಣ ಕಾಲ್ ಮಾಡ್ತಾ ನಾಳೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ಎದ್ದು ಡೈರೆಕ್ಟಾಗಿ ಬ್ಲಾಗ್ ಹಿಡಿದಿದ್ದೀನಿ. ನನಗೆ ಏನೇನು ಐಡಿಯಾ ಇಲ್ಲ ಯಾವ ಥರ ಮಾಡಬೇಕು ಅಂತ. ಅವ್ನು ಯಾವ ಥರ ಹೇಳ್ತಾನೋ ಅದೇ ಥರ ಒಂದಿಷ್ಟು ಕೇಕ್ ಡಿಸೈನ್ಸ್ ಕಳಿಸಿದ್ದಾನೆ. ಆ ಡಿಸೈನ್ಸ್ನ ನೋಡಿ ಅದೇ ಥರ ಕೇಕ್ ಆರ್ಡ್ರ್ ಕೊಟ್ಟು, ಮತ್ತು ನಾನು ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಥೀಮಲ್ಲಿ ಡೆಕೋರೇಷನ್ನ ಥಿಂಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ನಂದು ಪಿಂಕ್ ಕಲರ್ ಆಗಿತ್ತು ಡೆಕೋರೇಷನ್. ನಮ್ಮ ಅಕ್ಕಂದು ಪಿಂಕ್ ಕಲರ್ ಬರ್ಡೇ ಕಂಪ್ಲೀಟ್ ಡೆಕೋರೇಷನ್ ಎಲ್ಲ ಪಿಂಕ್ ಕಲರ್ ಆಗಿತ್ತು. ಸೊ ಪಿಂಕ್ ಕಲರ್ ತುಂಬ ಆಗ್ತಿದೆ, ಸ್ವಲ್ಪ ಡಿಫ್ರೆಂಟಾಗಿ ಏನಾರ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋನ ನೋಡ್ತಾ ಇದ್ದೀನಿ. ಎಲ್ಲ ಅಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಜಸ್ಟ್ ಇಗ್ನೋರ್ ಮೈ ಮೆಸ್ಸಿ ಹೇರ್ಸ್ ಗೈಸ್. ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಕಂಪ್ಲೀಟಾಗಿ ಎಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಜಸ್ಟ್ ಟ್ರೈ ಮಾಡ್ತೀನಿ ಕಾಸೆಟ್ಟಲ್ಲಿ ಎಲ್ಲ ಹೋಗಿ ಹುಡ್ಕಾಡಿ. ಆದರೆ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೇಕ್ ಆರ್ಡ್ರ್ ಕೊಡಬೇಕು, ಡೆಕೋರೇಷನ್ಗೆ ಏನೇನು ತರಬೇಕು ಅದನ್ನೆಲ್ಲ ತರಬೇಕು. ಮತ್ತು ಸ್ವೀಟ್ ಹೇಳು ಅಂತ ಹೇಳ್ತಾ, ಅಮ್ಮಂಗೆ ಸ್ವೀಟ್ ಇಷ್ಟ. ಸೊ ಜಿಲೇಬಿ ತೊಗೊಂಬ ಅಂತ ಹೇಳ್ತಾ ಅವೆಲ್ಲ ತೊಗೊಂಡು ಮಾಡಿ ಬರಬೇಕು. ಅಮ್ಮನ ಡ್ರೆಸ್ ಯಾವ ಕಲರ್ ಇದೆ ಅಂತ ನಂಗೆ ಐಡಿಯಾ ಇಲ್ಲ. ಅಮ್ಮನ ಡ್ರೆಸ್ ಅಂತ ಕೇಳ್ಕೊಬೇಕು. ಯಾಕಂದರೆ ಲೈಕ್ ಕಲರ್ ಒಂಚೂರು ಅಟ್ಲೀಸ್ಟ್ ಸೇಮ್ ಆದರೂ ಆಗಬೇಕು, ಇಲ್ಲ ಅಂತಂದರೆ ಅದ್ರ ಆಪೋಸಿಟ್ ಕಲರ್ ಆದರೂ ಆಗಬೇಕು. ಅದೇ ಬೇರೆ ಇದೇ ಬೇರೆ ಅನ್ನೋಂಗೆ ಆಗಬಾರ್ದು. ಸೊ ಅದಕ್ಕೆ ಕೇಳ್ಕೊತೀನಿ ಅವರಿಗೆಲ್ಲ ನೀಟಾಗಿ. ಎಸ್, ಬೇಗ ರೆಡಿಯಾಗಿ ಫಸ್ಟ್ ಮನೆ ಬಿಡ್ತೀನಿ. ಏನೂ ಇದು ಮಾಡೋಕ್ಕೆ ಟೈಮ್ ಇಲ್ಲ ರೆಡಿ ಆಗೋಕ್ಕೆ. ಬಿಕಾಸ್ ಮಳೆ ಬರೋಂಗಾಗ್ಬಿಟ್ಟಿದೆ. ಕಂಪ್ಲೀಟ್ ಕ್ಲೈಮೇಟ್ ಎಲ್ಲ ಫುಲ್ ಮಳೆ ಬರೋ ಥರ ಇದೆ. ಮತ್ತು ಮಳೆಯಲ್ಲಿ ಸಿಗಾಕೊಳ್ಳೋದಾಗುತ್ತೆ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಮನ್ನು ಮೀಟ್ ಆಗ್ತೀನಿ. ನೀವು ಬರಲಿಲ್ಲ ಅಂತ ಕರಿತಿದ್ರಿ. ನೀವು ಬರಂಗಿದ್ರೆ ತಗೊಂಡು ಬನ್ನಿ. ನಾನು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. 2 ಸ್ಟೆಪ್ಪಿನ ಕೇಕ್ ಬೇಕಂತಂದ. ಸೊ ಅದನ್ನು ಹೋಗಿ ಆರ್ಡ್ರ್ ಕೊಟ್ಟು ಬಂದಿದ್ದಾಯಿತು. ಆ್ಯಂಡ್ ಡೆಕೋರೇಷನಿಗೆ ಏನೇನು ಬೇಕಾಗಿತ್ತು ಆಲ್ಮೋಸ್ಟ್ ತಂದಿದ್ದೀನಿ. ಇನ್ನು ಒಂದನ್ನು ನಾವು ಮರೆತು ಬಂದಿದ್ದೀವಿ ಅನಿಸುತ್ತೆ. ಅದನ್ನು ಹೋಗಿ ನಾಳೆ ತರಬೇಕು ಮತ್ತೆ. ಆ್ಯಂಡ್ ಸ್ವೀಟ್ ಹೇಳಿದ್ದ ಅಣ್ಣ, ಬಟ್ ಅದನ್ನು ನಾನು ತರೋಕ್ಕಾಗಲಿಲ್ಲ, ಲೇಟ್ ಆಗಿಬಿಡ್ತು. ಸೊ ಖಾಲಿ ಆಗಿದ್ದು. ನಾಳೆ ಅನಿಕಣೇಶನ್ ಬೇಕು ಅಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ಇನ್ನೂ ಏನೇನು ಕೆಲಸ ಉಳಿದಿದೆ. ಎಸ್, ನಾನು ಹೇಳೋದು ಮರ್ತ್ಬಿಟ್ಟೆ. ಚಿಕ್ಕಮ್ಮನ ಹತ್ರ ಡ್ರೆಸ್ ಇಲ್ಲ. ನಾನು ಆಗಲೇ ಹೇಳಿದೆ ಅಲ್ವಾ, ಡ್ರೆಸ್ ಕೇಳಬೇಕು ಅಂತ. ನಾನು ಕೇಳಲಿಲ್ಲ, ಅದೇ ಥರ ಹೋಗ್ಬಿಟ್ಟೆ. ಬಟ್ ಆಮೇಲೆ ಕಾಲ್ ಮಾಡಿದಾಗ ಚಿಕ್ಕಮ್ಮ ಹೇಳಿದ್ರು, ನನ್ನ ಹತ್ರ ಡ್ರೆಸ್ ಇಲ್ಲ, ಈ ಸಲ ನಾನು ಸ್ಯಾರಿ ತೊಗೊಂಡಿದ್ದೀನಿ ಅಂತ. ಪ್ರತಿ ಸಲ ಚಿಕ್ಕಮ್ಮ ಒಂದು ಕುರ್ತಿನಾದರೂ ತೊಗೊತಿದ್ರು, ಇಲ್ಲ ಮ್ಯಾಕ್ಸಿ ಡ್ರೆಸ್ ಆದರೂ ತೊಗೊತಿದ್ರು. ಬಟ್ ಈ ಸಲನೇ ಚಿಕ್ಕಮ್ಮ ಏನೂ ತೊಗೊಂಡಿಲ್ಲ, ಸ್ಯಾರಿ ಅಷ್ಟೇ ತೊಗೊಂಡಿದ್ದಾರೆ. ಅಮ್ಮ ಒಂದು ಸ್ಯಾರಿ ಕೊಡಿಸಿದ್ದಾರೆ, ಚಿಕ್ಕಮ್ಮ ಒಂದು ಸ್ಯಾರಿ ತೊಗೊಂಡಿದ್ದಾರೆ. ಆ್ಯಂಡ್ ಒಂದು ಕುರ್ತಿ ಏನೋ ತೊಗೊಂಡಿದ್ದಾರಂತೆ. ಆ ಕುರ್ತಿ ಅವರು ಆಫೀಸ್ಗೆ ಹಾಕೊಂಡು ಹೋಗೋಕ್ಕೆ ಅಂತ ತೊಗೊಂಡಿದ್ದಾರೆ. ಸೊ ನಂಗೆ ಏನು ಮಾಡಲಿ ಅನ್ನೋದೇ ಗೊತ್ತಾಗಲಿಲ್ಲ. ಮತ್ತು ಸ್ಯಾರಿ ಕಲರ್ ನೋಡಿದೆ, ಸ್ಯಾರಿ ಕಲರ್ ಡಿಫ್ರೆಂಟ್ ಆಗಿದೆ.
ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ಮಾರ್ನಿಂಗ್ ಹೋಗಬೇಕು ಟ್ರೆಂಡ್ಸಿಗೆ ಹೋಗಿ ಏನಾದರೂ ಲೈಕ್ ಚೂಡಿದಾರ್ ಸೆಟ್ ಇಲ್ಲ ಕುರ್ತಾ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಹೋಗಬೇಕು. ಮಾರ್ನಿಂಗ್ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ಎಸ್, ಇವತ್ತಂತೂ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಕುತ್ಕೊಂಡೇ ಇಲ್ಲ ಇವತ್ತು ಫ್ರೆಶರ್ಸ್ ಡೇ ಇತ್ತು. ಫ್ರೆಶರ್ಸ್ ಡೇಯಲ್ಲಿ ಕಂಪ್ಲೀಟ್ ನಾನು ನಿಂತ್ಕೊಂಡಿದ್ದೀನಿ. ನಾವು ಡ್ಯಾನ್ಸ್ ಮಾಡಿದ್ವಿ, ಅದನ್ನು ನಾನು ವ್ಲಾಗ್ ಮಾಡಬೇಕು ಅಂತಂದರೆ ಯಾರೂ ಡ್ಯಾನ್ಸಿನ ವೀಡಿಯೋ ಮಾಡಿಲ್ಲ, ಏನಿಲ್ಲ. ಸೊ ಅದನ್ನು ವ್ಲಾಗ್ ಹಾಕೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಶಾರ್ಟ್ ವಿಡಿಯೋ ಅಂತ ಹಾಕಿರ್ತೀನಿ ನಾನು. ಆ್ಯಂಡ್ ಎಸ್, ಇವತ್ತು ಫುಲ್ ನಿಂತಿದ್ದೀನಿ. ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಎಸ್, ಈಗ ನಾನು ಮಲ್ಕೊತೀನಿ. ಮಾರ್ನಿಂಗ್ ಎದ್ದು ಸ್ವಲ್ಪ ಹೋಗಿ ಬರಬೇಕು. ಎಸ್, ಮಾರ್ನಿಂಗ್ ಎದ್ದು ಸ್ವಲ್ಪ ಆ ಮನೆಗೆ ಹೋಗಬೇಕು. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಟ್ರೆಂಡ್ಸಿಗೆ ಹೋಗಬೇಕು ಬಟ್ಟೆ ತರೋಕ್ಕೆ. ಅದಾದಮೇಲೆ ಡೆಕೋರೇಷನ್ ಮಾಡಬೇಕು. ತುಂಬಾ ಕೆಲಸ ಇದೆ. ಸೊ ಈಗ ನಾನು ಮಲ್ಕೊತೀನಿ. ಬೆಳಗ್ಗೆ ಸಿಗ್ತೀನಿ. ಬಾಯ್. The next day. ಕಡೆದು ಬಾಗ್ಲ ಹಾಕ್ಬಿಡ್ತೀನಿ. ಶೈನಿಂಗ್ ಅದಾವ್ರಿ, ಅದದಾವ್ರಿ, ಇದಾವ್ರಿ, ಉದ್ರಿ ಏನೋ ಆಗಂಗಿಲ್ಲ. ಹಿಂಗಿದ್ದ ಕಾಣ್ತಾವ. ಸಾಕು. ಆಮೇಲೆ ಕಟ್ ಮಾಡ್ಕೊಂಡು ಅದ್ರಿಂದ ಏನೋ ಹಚ್ಬೇಕು. ಬಲೂನ್ ಯೂಸ್ ಅಂತಿದ್ದ. ಪ್ರೊಫೆಷ್ನಲ್ ಬ್ಲಾಗರ್ ಆಗ್ತೀನಿ. ಓಕೆ, ನಾವು 3 ಗಂಟೆಗೆ ಬಂದಿದ್ದೀವಿ. ಬಟ್ 4:15 ಆಯಿತು. ಇನ್ನೂ ನಮಗೆ ಡ್ರೆಸ್ ಸಿಗಲೇ ಇಲ್ಲ. ಎಷ್ಟು ಹುಡ್ಕಾಡ್ತಿದ್ದೀವಿ. ಒಂದು ಸೈಜ್ ಸಿಗಲ್ಲ, ಇಲ್ಲ ಒಂದು ಏನಾದರೂ ಇಶ್ಯೂ ಇರುತ್ತೆ ಈ ಥರ. ನನ್ನ ಫ್ರೆಂಡ್ಸಲ್ಲಂತೂ ನಂಗೆ ಯಾವುದೂ ಜಾಸ್ತಿ ಲೈಕ್ ಆಗಲೇ ಇಲ್ಲ. ಸೊ ಇದಾಗಿ ಬಂದು ಫುಲ್ ಹುಡ್ಕಾಡಿದ್ದೀವಿ. ಮಳೆ ಬೇರೆ ಬರ್ತಿದೆ. ಸೊ ಅಮ್ಮ ಕಾಲ್ ಮಾಡಿದ್ರೆ ಬೇಡ ಸೀರೆನೇ ಉಟ್ಕೊತಾರೆ ಬಾ ಅಂತ ಅಂದಿದ್ದಕ್ಕೆ ಈಗ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಕೇಕ್ ತೊಗೊಂಡು ಸೀದಾ ಮನೆಗೆ ಹೋಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಆಗಲೇ ಎಲ್ಲ ಡೆಕೋರೇಷನ್ ಅರ್ಧಕ್ಕೆ ಬಿಟ್ಟು ಬಂದಿದ್ದೀವಿ. ಸೊ ಈಗ ಹೋಗಿ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು.
ಓಕೆ ಗಾಯ್ಸ್, ಫೈನಲ್ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ. ಆಗಲೇ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಈಗ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಪೆಟಲ್ಸ್ ಹಾಕಿದ್ದೀವಿ, ಫುಲ್ ರೋಸ್ ಪೆಟಲ್ಸ್ ಹಾಕಿದ್ದೀವಿ ಆ್ಯಂಡ್ ಕೇಕ್ ಇಟ್ಟಿದ್ದೀವಿ. ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಆಗಲೇ ಏನು ಡೆಕೋರೇಷನ್ ಮಾಡಿದ್ವು ಅದಷ್ಟೇ. ಲೈಟಿಂಗ್ ಸ್ವಲ್ಪ ಹಾಕಿದ್ದೀನಿ, ನೋಡ್ಬೋದು. ಲೈಟ್ ಆಫ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೂಮ್ ಅಂತ. ಐ ಜಸ್ಟ್ ಲವ್ ದಿಸ್. ಆ್ಯಂಡ್ ಇದನ್ನು ನೋಡ್ಬೋದು ನೀವು. ದಿಸ್ ಈಸ್ ವಿತ್ ಲೈಟ್ ಹಾಕಿ ನಾನು ಮಾಡಿದ್ದಿದ್ದನ್ನ. ಸರ್ಪ್ರೈಸ್ ಕೊಟ್ಟಂಗೆ ಮಾಡಂಗಿಲ್ಲ ಬನ್ನಿ. Happy birthday